ಶಿರಾ ನಗರದ 31ನೇ ವಾರ್ಡ್ನಲ್ಲಿ ಸುಮಾರು 40 ವರ್ಷಗಳಿಂದಲೂ ಮೂಲಭೂತ ಸೌಕರ್ಯ, ಚರಂಡಿ ಹಾಗೂ ರಸ್ತೆಗಳಿಲ್ಲ. ಈಗ ನಿರ್ಮಾಣ ಮಾಡಿರುವ ಚರಂಡಿ ಅವೈಜ್ಞಾನಿಕವಾಗಿದ್ದು ನೀರು ಸರಾಗವಾಗಿ ಹರಿಯುವುದಿಲ್ಲ. ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಗಮನ ಹರಿಸುತ್ತಿಲ್ಲ ಎಂದು ವಾರ್ಡಿನ ಮಹಿಳೆಯರು ಶನಿವಾರದಂದು ನಗರಸಭೆ ಅಧ್ಯಕ್ಷರಾದ ಜೀಶಾನ್ ಮೊಹಮ್ಮದ್ ಹಾಗೂ ಆಯುಕ್ತರಾದ ರುದ್ರೇಶ್ ಅವರನ್ನ ಭೇಟಿ ಮಾಡಿ ತಮ್ಮ ಅಳಲನ್ನ ತೋಡಿಕೊಂಡರು. ಇವರ ಸಮಸ್ಯೆಗೆ ಸ್ಪಂದಿಸಿದ ನಗರಸಭೆ ಅಧ್ಯಕ್ಷರು ನಾಳೆ ವಾರ್ಡಿಗೆ ಭೇಟಿ ನೀಡಿ ನಿಮ್ಮ ಸಮಸ್ಯೆಗಳನ್ನೆಲ್ಲ ಬಗೆಹರಿಸುವೆ ಎಂಬ ಭರವಸೆ ನೀಡಿದ್ರು. 31ನೇ ವಾರ್ಡ್ ತುಂಬಾ ದೊಡ್ಡ ವಾರ್ಡ್. ಇಲ್ಲಿ ಸಿರಾ ಟೌನ್ ಅಲ್ಲಿ ಚಿಕ್ಕ ವಾರ್ಡ್ ಇದೆ, ದೊಡ್ಡ ವಾರ್ಡ್ ಇದಾವೆ. 31ನೇ ವಾರ್ಡ್ ತುಂಬಾ ದೊಡ್ಡ ವಾರ್ಡ್. ಆಮೇಲೆ ಸರ್ಕಾರದಿಂದ ಅನುದಾನ ಬರಬೇಕು. ಸರ್ಕಾರದಿಂದ ಅನುದಾನ ಬಂದ್ರೆ ನಾವು ಇಷ್ಟು ಬರುತ್ತೆ. ಇವಾಗ ಒಂದ್ 5-6 ಕೋಟಿ ಇವಾಗ ಮಾನ್ಯ ಶಾಸಕರು ಹಾಕಿದ್ದಾರೆ ನಮ್ ಟೌನ್ಗೆ. ಒಂದು 7-8 ಕೋಟಿ ಹಾಕಿದ್ದಾರೆ ನಮ್ ಟೌನ್ಗೆ. ಅದ್ರಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೆ 31ನೇ ವಾರ್ಡ್ ಅಲ್ಲಿ ಮಾಡ್ತೀವಿ. ನಮ್ಗೇನು ಸರ್ಕಾರದಿಂದ ಅನುದಾನ ಬಂದ್ರೆ ನಾವು ಕೆಲಸ ಮಾಡಕ್ ನಮ್ಗೂ ಅನುಕೂಲ ಆಗೋದು. ಚರಂಡಿ ಕ್ಲೀನ್ ಏನೈತೆ, ಚರಂಡಿ ಕ್ಲೀನ್ ಮಾಡ್ಸಿಲ್ಲ ಅಂತ ಹೇಳ್ತಾ ಇದ್ರಲ್ಲ, ನಾನು ಇವಾಗ್ಲೇ ಬೆಳಿಗ್ಗೆನೆ ಬೇಕಾದ್ರೆ ಚರಂಡಿ ಕ್ಲೀನ್ಗೆ ನಾನೇ ಬೇಕಾದ್ರೆ ಕರ್ಕೊಂಡ್ ಬರ್ತೀನಿ. ಬೆಳಿಗ್ಗೆನೆ ಕರ್ಕೊಂಡ್ ಬರ್ತೀನಿ. ಚರಂಡಿ ಕ್ಲೀನ್ಗೆ ನಾನೇ ಇದ್ದು ಕ್ಲೀನ್ ಮಾಡ್ತೀನಿ. ಯಾವ್ದು ಬೀದಿ ನಾನು ಕ್ಲೀನ್ ಮಾಡಿಸ್ತೀನಿ. ಸರ್, MGM ಸ್ಕೂಲ್ ಎದುರುಗಡೆ ತುಂಬಾ ದಿನದಿಂದ ಈಗ ಆಲ್ರೆಡಿ ತುಂಬಾ ನಿಮ್ ಗಮನಕ್ಕೂ ಬಂದಿದೆ ಇಲ್ಲ ಗೊತ್ತಿಲ್ಲ, ಚರಂಡಿ MGM ಸ್ಕೂಲ್ ಎದುರುಗಡೆ ಪೂರ್ತಿ ನೀರ್ ನಿಂತ್ಕೊಳ್ಳುತ್ತೆ. ಅದು ಮುಂದಕ್ಕೂ ಪಾಸ್ ಆಗೋದಿಲ್ಲ, ಏನಿಲ್ಲ. ಚರಂಡಿ ಕ್ಲೀನ್ ಬುಕ್ಕಾಪಟ್ನ ರೋಡ್ ಇಂದ ಮೇಲೆ ಗೋವರ್ಧನ ಮೋಟರ್ಸ್ ಇಂದ ಮುಂದೆ ಪಕ್ಕದ ರೋಡ್ ಅಲ್ಲಿ ಅದು ಯಾವ ರೀತಿ ಅದು ಮಾಡ್ಬೇಕು, ಕ್ಲೀನ್ ಮಾಡ್ತಾರೆ. ಚರಂಡಿ ಮೇಂಟೆನೆನ್ಸ್ ಪ್ರಾಬ್ಲಮ್. ಇವಾಗ ಅಶೋಕ್ ಕುಮಾರ್ ಬಿಲ್ಡಿಂಗ್ ಇದೆಯಲ್ಲ, ಅಶೋಕ್ ಕುಮಾರ್ ಅವ್ರ ಮನೆ ಇದೆಯಲ್ಲ, ಅದ್ರ ಅಕ್ಕಪಕ್ಕ 3 CC ಚರಂಡಿ ಇದೆ. ಬಾಕ್ ಚರಂಡಿ ಕ್ಲೀನ್ ಮಾಡಲ್ಲ. ಕ್ಲೀನ್ ಮಾಡಾಕೋ ಈಗ ಮಾಡ್ತಾ ಇಲ್ಲ. ನಾನು ಆದಷ್ಟು ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ನಮ್ಗೂ ಗ್ರ್ಯಾಂಡ್ ಬರ್ಬೇಕು. ನಮ್ಗೂ ಗ್ರ್ಯಾಂಡ್ ಬಂದ್ರೆ ನಾವು ಕೆಲಸ ಮಾಡಿಸ್ತೀವಿ. ಅಲ್ಲ, ಕ್ಲೀನಿಂಗ್ ಮಾಡಿಸ್ಬೋದಲ್ಲ. ಅಲ್ಲ, ಕ್ಲೀನಿಂಗ್ ಮಾಡಿಸ್ತೀವಿ. ಬೆಳಿಗ್ಗೆ ಕ್ಲೀನ್ ಮಾಡಿಸ್ತೀನಿ. ಇವಾಗ್ಲೇ ಫೋನ್ ಮಾಡ್ತೀನಿ, ಪರಿಸರ ಇಂಜಿನಿಯರ್ಗೆ ತರಿಸ್ತೀನಿ. ಇವಾಗ್ಲೇ ತರಿಸಿ ಎಲ್ಲಿ ಇವಾಗ ನೀವು ಬಂದಿದ್ದೀರಲ್ಲ, ಇವಾಗ ನಿಮ್ ಜೊತೆನೆ ಕಳಿಸ್ತೀನಿ. ಇನ್ಸ್ಪೆಕ್ಟರ್ಗೆ ನಿಮ್ ಜೊತೆನೆ ಕರ್ಕೊಂಡೋಗಿ ಎಲ್ಲೆಲ್ಲಿ ಕ್ಲೀನ್ ಆಗಿಲ್ಲ ಬೇಕಾ ತೋರಿಸಿ, ಬೆಳಿಗ್ಗೆಯಿಂದ ನಾನು ಇವತ್ತು ನೋಡ್ತಾನೆ, ಬೆಳಿಗ್ಗೆ ಬಂದು ಎಲ್ಲ ಕ್ಲೀನ್ ಮಾಡ್ತೀನಿ. ಅಧಿಕಾರಿಗಳಿಗೆ ನಾನು ಕ್ರಮ ತಗೋಬೇಕು, ನಾನು ಕ್ರಮ ತಗೊಳ್ತೀನಿ. ನಾವು ಬಿತ್ತಿದೀವಿ, ಕಾಲ್ ಮುರಿದಿದೆ, ಇವ್ರೆಲ್ಲ ಮಾಡ್ತಾರೆ. ರೋಡೇ ಮಾಡಿಲ್ಲ. ಎಲ್ಲಾ ಕಡೆ ಮಾಡಿದ್ರು ನಮ್ ಕಡೆ ಮಾಡೋದಿಲ್ಲ ನೋಡಿ ಸರ್. ಮಾಡಿರಿ ನಮ್ಗೆ ಅವ್ರವ್ರ ಅವ್ರು ಮಾಡ್ಕೊಂಡ್ರೆ ನಮ್ಗೆ ಎಲ್ಲಾ ತರ ತೊಂದರೆಗಳು ಮಾಡ್ತಾರೆ. ನಮ್ಮಲ್ಲಿ ರೋಡೇ ಇಲ್ಲ, ಎಲ್ಲ ಬಿದ್ದು ಎದ್ದು ವಯಸ್ಸಾದರೆ ಜಾಸ್ತಿ ಇರೋದು. ಮಳೆ ಬಂದ್ಬಿಟ್ರಂತೂ ಓಡಾಡಕ್ಕೆ ಆಗಲ್ಲ. ಇಲ್ಲಿ ಗಜ್ಜಿ ಬಿಜ್ಜಿ ಅಲ್ಲಿ ಕಸ ಬೇರೆ, ಮಳೆ ಬಂದ್ಬಿಟ್ರೆ ಹುಡುಗರು ಮಕ್ಕಳು ಓಡಾಡಕ್ ಆಗಲ್ಲ. ಆ ಚರಂಡಿ ನಾಡು ಎಲ್ಲ ಕಸ ಜಾಸ್ತಿ. ಇಷ್ಟು ವರ್ಷ ಮಳೆ ಬಂದ್ರೆ ಮಾತ್ರ ನೀರೆಲ್ಲ ಮನೆಗ್ ನುಗ್ತವೆ. ಚರಂಡಿಗಳಂತೂ ತುಂಬಿರ್ತವೆ. ಮೊನ್ನೆ ದಸರಾದಾಗ ತೆಗ್ದಿರೋದು ಮತ್ತಿನ್ ಯಾವಾಗ ತೆಗಿತಾರ ಗೊತ್ತೇ ಇಲ್ಲ. ಅದ್ ಕಸ ತೆಗದ್ಮೇಲೆ ತಿಂಗ್ಳು ಬೇಕು ತಗೊಂಡೋಗಕ್ಕೆ. ಅದು ನಾವು ಬಂದವ್ರಿಗೆ ಹೇಳ್ದಾಗ ತಗೊಂಡೋಗೋದು. ಚರಂಡಿದು ಸಮಸ್ಯೆ ಏನು ಅಂತ ಹೇಳಕ್ ಆಗುತ್ತೆ. ಎಲ್ಲಾನು ಸಮಸ್ಯೆನೇ ಇದೆ. 31ನೇ ವಾರ್ಡ್ ಸಪ್ತಗಿರಿ ಬಡಾವಣೆಯಲ್ಲಿ 31ನೇ ವಾರ್ಡ್ ಅಂತ ಹೇಳಿದ್ರಲ್ಲ, ಅಲ್ಲಿ ಪೂಜಾ ಪೆದ್ರಾಜ್ ಅಂತನ ಮಾಜಿ ಅಧ್ಯಕ್ಷರು. ಅವರು ಗೆದ್ದಾಗ ಮಾತ್ರ ಅವ್ರ ಮಕ ನೋಡಿರೋದ್ ನಾವು. ಅಲ್ಲಿಂದ ಈಚೆಗೆ ಅವ್ರ ಮುಖಗಳೇ ನೋಡಕ್ ಹೋಗಿಲ್ಲ. ಅವ್ರು ಯಾವತ್ತೂ ಬಂದು ರೋಡಲ್ಲಿ ಏನೋ ನಿಮ್ ಕಷ್ಟ ಏನು, ನಿಮ್ ಸುಖ ಏನು ಅಂತ ಯಾವತ್ತೂ ಕೇಳಿಲ್ಲ. ನಮ್ ಏರಿಯಾದಲ್ಲಿ ಹೆಂಗಾಗಿದೆ ಅಂದ್ರೆ, ಚರಂಡಿಗಳು ಅರ್ಧಕ್ಕನ ತುಂಬಿದ್ರು ಆ ಚರಂಡಿ ಎತ್ತೋರು ಬರಲ್ಲ. ಚರಂಡಿ ಎತ್ತಿ ತೆಗ್ದಾಕು ತಿಂಗಳಿಗೋ 2 ತಿಂಗಳಿಗೋ ಒಂದ್ಸತಿ ಬಂದು ಚರಂಡಿ ಎತ್ತುತ್ತಾರೆ. ಅದನ್ನ ತಕೊಂಡ್ ಹೋಗಕ್ಕೆ 15 ದಿವಸ 20 ದಿವಸ ಬೇಕಾಗುತ್ತೆ. ಅದೇನಾ ತಕೊಂಡ್ ಹೋಗಕ್ಕೆ 15 ದಿವಸ 20 ದಿವಸ. ಮತ್ತೆ ಚರಂಡಿ ರೋಡು ಮತ್ತೆ ರೋಡ್ ಇಲ್ಲ. ಅವ್ರ ಮನೆಗೆ ಹೋಗೋ ರೋಡ್ ಮಾತ್ರನ ಅವ್ರು ರೆಡಿ ಮಾಡಿಸ್ತಾರೆ. ಬಂದಿರೋ ನಗರಸಭೆಯಿಂದ ಬಂದಿರೋ ಅನುದಾನ ಅವ್ರ ಮನೆಗೆ ಮಾತ್ರ ಮೀಸಲಾಗಿದೆ ಅಷ್ಟೇನಾ. ಅದು 31ನೇ ವಾರ್ಡಿಗೆ ಮೀಸಲಾಗಿ ಕೊಟ್ಟಿಲ್ಲ ಅನ್ಸುತ್ತೆ. ಹಂಗಾಗಿ ರೋಡ್ ಅಂತ ಓಡಾಡಕ್ಕೆ ಇಲ್ವೇ ಇಲ್ಲ. ಮಳೆ ಬಂತು ಅಂದ್ರೆ ಅದೆಷ್ಟು ಜನ ಗಾಡಿ ನಮ್ಗೆ ನಿಂತಾರೋ ಗೊತ್ತಿಲ್ಲ. ಸಪ್ತಗಿರಿ ಬಡಾವಣೆ ರೋಡೇ ಮಾಡಿಲ್ಲ. ಮತ್ತೆ
ರೋಡಿಗೆ ತುಂಬಾ ಸಮಸ್ಯೆ ಆಗ್ಬಿಟ್ಟಿದೆ, ಓಡಾಡಕ್ ತುಂಬಾ ಕಷ್ಟ ಆಗ್ತಾ ಇದೆ. ಮತ್ತೆ ಅಂಗವಿಕಲರಿದ್ದಾರೆ ನಮ್ ರೋಡ್ಗಳಲ್ಲಿ, ಪಾಪ ಅವ್ರ ಗಾಡಿಗಳಾಗ ಬರಕ್ಕೆ ಹಿಂಸೆ ಆಗ್ತಾ ಐತೆ ಅವ್ರಿಗೆ.